ಯುಗಾದಿ ಹಬ್ಬಕ್ಕೆ ಅಥವಾ ಮನೆಯಲ್ಲಿ ಯಾವುದೇ ಫಂಕ್ಷನ್ ಹಬ್ಬ ಇರಲಿ ಈ ಥರ ಒಮ್ಮೆ ಕಾಯಿ ಒಬ್ಬಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇದ್ದಂತಹ 2 ತೆಂಗಿನಕಾಯಿನ ತಗೊಂಡು ತುರಿದು ಎತ್ತಿಟ್ಕೊತಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ತಗೊಂಡು ಮಾಡೋದ್ರಿಂದ ಕಾಯಿ ಹೋಳಿಗೆನ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಾಯಿನ ತುರಿದು ಎತ್ತಿಟ್ಕೊಂಡು ಒಂದು ತಟ್ಟೆಗೆ ಹಾಕೋತಿದ್ದೀನಿ. ಮೊದಲಿಗೆ ಮೈದಾ ಕಲಸಿ ಎತ್ತಿಟ್ಕೋಬೇಕು. ಒಂದು ಬಟ್ಲು ತಗೊಂಡು 2 ಕಪ್ ಆಗುವಷ್ಟು ಮೈದಾ ತಗೋತಿದ್ದೀನಿ. ಮೈದಾ ಏನಾದರೂ ಇಲ್ಲ ಅಂದರೆ ಚಿರೋಟಿ ರವೆನೂ ಕೂಡ ಬಳಸ್ಬೋದು. ಮೈದಾ ಕಲಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡ್ಕೊತಿದ್ದೀನಿ ಕಲರ್ಗೆ. ಮೈದಾ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಂಡು ಚಪಾತಿ ರೀತಿ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ತೆಳ ಇರಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಅಥವಾ ಬಾಳೆ ಎಲೆಯನ್ನು ಮುಚ್ಚಿ 2 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಕಾಯಿನ ಸ್ವಲ್ಪನೇ ಹಾಕಿ ರುಬ್ಕೋಬೇಕು. ನೀರು ಹಾಕದೇನೆ ನುಣ್ಣಗೆ ರುಬ್ಕೋಬೇಕು. ಇದೇ ರೀತಿ ಎಲ್ಲನೇ ರುಬ್ಬಿ ಎತ್ತಿಟ್ಕೊಂಡು ನಾನಿಲ್ಲಿ 4 ಕಾಯಿಗೆ 5 ಅಚ್ಚು ಬೆಲ್ಲ ತಗೋತಿದ್ದೀನಿ. ಒಂದು ಬಾಣಲಿ ಇಟ್ಟು ಹೆಚ್ಕೊಂಡಿರೋಂತಹ ಬೆಲ್ಲನ ಹಾಕೋತಿದ್ದೀನಿ. ಬೆಲ್ಲನ ಕೆಚ್ಚಿ ಹಾಕೋದ್ರಿಂದ ಬೇಗ ಕರಗುತ್ತೆ. ಒಂದು 3/4 ಲೋಟದಷ್ಟು ಸ್ವಲ್ಪ ನೀರು ಹಾಕೋತಿದ್ದೀನಿ. ಬೆಲ್ಲ ಎಲ್ಲ ಕರಗಿದ ಮೇಲೆ ಸೋಸಿ ಒಂದು ಬಟ್ಲಿಗೆ ಹಾಕೋಬೇಕು. ಸೋಸಿ ಹಾಕೊಳ್ಳೋದ್ರಿಂದ ಬೆಲ್ಲದಲ್ಲಿರುವಂತಹ ಕಲ್ಲೆಲ್ಲ ಬೇರೆ ಆಗುತ್ತೆ. ಸೋಸಿದಂಥ ಬೆಲ್ಲವನ್ನು ಒಂದು ಬಾಣಲಿಗೆ ಹಾಕೋತಿದ್ದೀನಿ. ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಬೇಕಾದ್ರೆ ಈ ಥರ ನೊರೆ ಬರುತ್ತೆ. ಈ ನೊರೆ ಚೆನ್ನಾಗಿ ಬಂದಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಮೀಡಿಯಮ್ ಉರಿಯನ್ನಲ್ಲೇ ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೋಬೇಕು. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಒಂದೆಳೆ ಪಾಕ ಬಂದಮೇಲೆ ಕಾಯಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾರಾದರೂ ಕಾಯಿ ಹೋಳಿಗೆ ಫಸ್ಟ್ ಟೈಮ್ ಮಾಡ್ತಿರೋದು, ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿನೇ ಮಾಡಿದ್ರೆ ಅವ್ರಿಗೂ ಕೂಡ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಕಡಿಮೆ ಉರಿನಲ್ಲೇ ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಕಡಿಮೆ ಉರಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಳ ಹಿಡಿಯೋದಿಲ್ಲ. ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಕೈ ಬಿಡದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಗಸಗಸೆ ಹಾಕೋಬೇಕು. ನಾನಿಲ್ಲಿ 1.5 ಸ್ಪೂನಷ್ಟು ಹಾಕೋತಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲವನ್ನು ಪಾಕ ತೊಗೊಂಡು ಹಾಕೋದ್ರಿಂದ ಕಾಯಿನ ಜಾಸ್ತಿ ಹೊತ್ತು ಉಟ್ಕೋಬಾರ್ದು. ಲಾಸ್ಟ್ನಲ್ಲಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೂರ್ಣನ ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು, ತೆಳುವೂ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿರುವ ರೀತಿ ಮಾಡ್ಕೋಬೇಕು. ಈ ರೀತಿ ಇದ್ರೆ ಸಾಕು. ಉಂಡೆ ಕಟ್ಟಿ ತವದ ಮೇಲೆ ಹಾಕಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಮೈದಾ ಕೂಡ ರೆಡಿ ಆಗೈತೆ. ಈ ರೀತಿ ಚಿಂಗಮ್ ಥರ ಎಷ್ಟೇ ಉದ್ದ ಎಳಿತಾದ್ರೂ ಬರಬೇಕು. ಆ ರೀತಿ ಬಂದಿದ್ರೆ ಮೈದಾ ರೆಡಿ ಆಗೈತೆ ಅಂತ. ಮೈದಾನ ಸಣ್ಣ ಉಂಡೆಯಾಗಿ ಕಟ್ಟಿಟ್ಕೋಬೇಕು. ಈ ರೀತಿ ಸಣ್ಣದಾಗಿ ಉಂಡೆ ಕಟ್ಕೊಂಡು ಒಂದು ಬಾಳೆ ಎಲೆ ತಗೊಂಡು ಅದಕ್ಕೆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ತಟ್ಕೊಂಡು ಸಣ್ಣದಾಗಿ
ಹೂರ್ಣನ ತಗೋಬೇಕು. ಈ ರೀತಿ ಮೈದಾದಿಂದ ಉಂಡೆನ ಮುಚ್ಕೊಳ್ತಾ ಹೋಗ್ಬೇಕು. ಚೂರು ಗ್ಯಾಪ್ ಇಲ್ದಿರೋ ರೀತಿ ಮುಚ್ಕೊಂಡು ಮಿಕ್ಕಿರೋ ಮೈದಾನ ತೆಗೆದಾಕ್ಬಿಟ್ಟು ನೀಟಾಗಿ ಇನ್ನೊಮ್ಮೆ ಉಂಡೆ ಕಟ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಬಾಳೆ ಎಲೆ ಮೇಲೆ ತಟ್ಕೊಳ್ಬೇಕು. ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಟು ಕಡಿಮೆ ಉರಿನಲ್ಲೇ ತವ ಕಾಯಿಸ್ಕೋಬೇಕು. ಒಂದು ಸ್ವಲ್ಪ ತವ ಬಿಸಿ ಆದಮೇಲೆ ತಟ್ಟಿರುವಂತಹ ಒಬ್ಬಟ್ಟನ್ನ ಹಾಕೋಬೇಕು. ಜಾಸ್ತಿ ಏನಾರ ತವ ಕಾಯ್ದುಬಿಟ್ಟಿದ್ರೆ ಒಬ್ಬಿಟ್ಟು ನೀಟಾಗಿ ಬರಲ್ಲ, ಎತ್ಬೇಕಾದ್ರೆ ಕಿತ್ತೋಗುತ್ತೆ. ಅದರಿಂದ ಹೇಳ್ತಾ ಇರೋದು. ಕಡಿಮೆ ಉರಿನಲ್ಲೇ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಕಡಿಮೆ ಉರಿನಲ್ಲೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಕಾಯಿ ಹೋಳಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಹಾಗೆ ಮೆತ್ತಗೂ ಇರುತ್ತೆ. ಅದೇ ರೀತಿ ಎಲ್ಲವನ್ನು ಕೂಡ ಬೇಯಿಸ್ಕೋಬೇಕು. ರೆಡಿ ಆಯಿತು ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು. ಇದೇ ರೀತಿ ನೀವು ಕೂಡ ಮಾಡಿ ನಿಮ್ಮ ಕುಟುಂಬದವರಿಗೆ ಕೊಡಿ. ಇಲ್ಲಿ ನೋಡಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಮೆತ್ತ ಬಂದೈತೆ. ತುಪ್ಪ ಹಾಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಇದೇ ರೀತಿ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.